ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಇಲ್ಲಿ ಗಿರ್ಗಾಂವ್ ಗುಡ್ಡದ ಮ್ಯಾಗ ನಿಂತು ಬಿಜಾಪುರ ಗೋಳ ಗುಮ್ಮಟಕ್ಕ ಜೂಮ್ ಹಾಕ್ಲತ್ತಿದೇವ್ರಿ. ಕಾಣಿಸ್ತದ ಇಲ್ಲಿ ನೋಡಂ ಬರ್ರಿ. ನಮಗ್ರೆ ಕಾಣಿಸ್ಯದ ನೋಡ್ರಿ. ಇಲ್ಲಿ ನಾವು ಜೂಮ್ ಹಾಕ್ಲತ್ತಿದೇವ್. ಜೂಮ್ ಹಾಕೋಕಿಂತ ನಾ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಿಮ್ ಗೋಳ ಗುಮ್ಮಟ ಕಾಣಿಸೇ ಬಿಡ್ತದ ನೋಡ್ರಿ. ಅದು ಗೋಳ ಗುಮ್ಮಟ. ಹಾಯ್ ಹಲೋ ನಮಸ್ಕಾರ ರೀ. ನಾವ್ ಇವತ್ತು ಹೊಂಟಿದೆವು ಗಿರ್ಗಾಯಿ ಲಕ್ಷ್ಮೀ ದೇವಿಗೆ. ಅಲ್ಲಿ ಒಂದು ದೇವಸ್ಥಾನ ಅದ, ಅದರ ಬದಲು ನಿಮಗೆ ಹೇಳ್ತೀನಿ ಮುಂದೆ. ಈ ವಿಡಿಯೋ ಪೂರ್ಣ ನೋಡ್ರಿ. ಭಾರಿ ಅದ ಪ್ಲೇಸ್, ಗುಡ್ಡಗಾಡ ಪ್ರದೇಶ ಇದ್ದಂಗೆ ಅದ. ನೀವು ಮುಂದೆ ನೋಡ್ರಿ, ಎಲ್ಲ ತಿಳಿತದ. ವಿಡಿಯೋ ಎದುರು ಸಲ ಮಾಡಿದ ಯಾವ ದೇವಸ್ಥಾನ ಏನದ ಚರಿತ್ರೆ. ಅಂತೂ ಇಂತೂ ಗಿರ್ಗಾಂವ್ಕು ಬಂದು ಮುಟ್ಟಿದ್ದೇವೆ ನೋಡ್ರಿ. ಇನ್ನು ನಾವು ಹೊಂಟಿದ್ದೇವು ಗಿರ್ಗಾಯಿ ಗುಡ್ಡದ ಕಡೆ. ನೋಡ್ರಿ ಗಿರ್ಗಾಯಿ ಗುಡ್ಡ ಕಾಣಿಸ್ತದ. ಇಲ್ಲೆಲ್ಲ ನಮ್ಮ ಅವ್ವಗಳು ನಮ್ಮ ದೊಡ್ಡಗಳು ಎಲ್ಲರೂ ಕೂತಾರೆ. ನಾವು ದೇವಿ ಆಶೀರ್ವಾದ ಪಡ್ಯಾಕೆ ಹೊಂಟಿದ್ದೆವು ನೋಡ್ರಿ. ಗುಡ್ಡ ಎಷ್ಟು ಚಂದ ಕಾಣಿಸ್ಲತ್ತದ. ಗುಡ್ಡ ನಿಮಗೂ ತೋರಿಸ್ತೀನಿ ನಡ್ರಿ, ಮುಂದೆ ಹೋಗೋಣ. ಇಲ್ಲಿ ಬಂದ ನೋಡ್ರಿ, ನಾವು ಹೊಂಟೇವು ಮ್ಯಾಗ ಗುಡ್ಡದ ಕಡೆ. ದೇವಿ ಗುಡಿ ಹೊಂಟಿದ್ದೇವ್ರಿ. ಇಲ್ಲೆಲ್ಲ ನಮ್ಮ ಅಣ್ಣ ಎಲ್ಲ ನೀರು ಹೊತ್ಕೊಂಡು ಕಷ್ಟಪಟ್ಟು ಹೊಂಟಾರಿ ನಮ್ಮ ಜಕರಣ್ಣ. ನೋಡ್ರಿ ಇಲ್ಲಿ ಬರೋಬ್ಬರಿ ಏನೂ ಇಲ್ಲಾಂದ್ರೆ ಒಂದು 90 ವಯಸ್ಸಿನಾಗ ಆಯಿ ಏನಾದರೂ ದೇವ್ರಿಗೆ ಕಾಲು ಬೀಳ್ಬೇಕಂತೇಳಿ ಮ್ಯಾಗ ಫುಲ್ ಗುಡ್ಡದಾಗ ಬಂದಾರಿ. ಸುಮಾರು ಏನೂ ಇಲ್ಲಾಂದ್ರೆ ಬರೋಬ್ಬರಿ ಒಂದು ಅರ್ಧ ಕಿಲೋಮೀಟ್ರ್ ಗುಡ್ಡ ಎತ್ತರ ಅದ್ರಿ. ಅಷ್ಟು ಏರ್ಬೇಕಾದ್ರೆ ಬಂದೆ ನೋಡ್ರಿ. ಅಂತೂ ಇಂತೂ ಲಕ್ಷ್ಮೀ ದೇವ್ರ ಗುಡಿಗೆ. ದೇವ್ರ ಆಶೀರ್ವಾದ ನಿಮಗೂ ಪಡ್ಕೋರಿ. ದೇವ್ರು ತೋರಿಸ್ತೇವು. ಲಕ್ಷ್ಮೀ ತಾಯಿ ಆಶೀರ್ವಾದ ತಗೋರಿ ನೀವು. ನಾವಿಲ್ಲೇ ಆಶೀರ್ವಾದ ತಗೊಂಡೆ ನೋಡ್ರಿ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ.